ಸೊ ಹಾಯ್ ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUCಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದೇನಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನುತ್ತೆ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರ್ತಾಗ ನಾವು ಫ್ರೀಯಾಗಿ ನೋಡ್ಬೋದು. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಸೆಕೆಂಡ್ PUCಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ಫ್ರೆಂಡ್ಸ್ ಈಗಾಗಲೇ ಎಲ್ಲ ಪೇಪರ್ ಮುಗಿತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗ ಒಂದು ಪೇಪರ್ ಬಾಕಿ ಇದೆ ಅಂತಲೇ ಹೇಳ್ಬೋದು. ಅದು ಇನ್ನೂ ಒಂದು ಪೇಪರ್ ಬರೆದ್ರೆ ಸಾಕು ಫ್ರೆಂಡ್ಸ್, ಸೆಕೆಂಡ್ PUC ಪರೀಕ್ಷೆ ಮುಕ್ತಾಯಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈಗ ಗೊಂದಲ ಏನಪ್ಪ ಅಂದ್ರೆ, ಈಗ ಫಲಿತಾಂಶ ಯಾವಾಗ ಬಿಡ್ತಾರೆ ಮತ್ತು ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಈ ವರ್ಷ ನಮ್ಮ ಪೇಪರ್ ಅನ್ನು ವ್ಯಾಲ್ಯೂಯೇಷನ್ ತುಂಬಾ ಬೇಗನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗ 75 ಮೌಲ್ಯಮಾಪನ ಕೇಂದ್ರಗಳನ್ನು ವ್ಯಾಲ್ಯೂಯೇಷನ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಬೇಗನೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ನಿಮ್ಮ ಪೇಪರ್. ಸೊ ಅದೇ ರೀತಿಯಾಗಿ ವ್ಯಾಲ್ಯೂಯೇಷನ್ ಮಾಡುವಾಗ ನಿಮಗೆ ಕಮ್ಮಿ ಬರ್ಬೋದು ಅಥವಾ ಹೆಚ್ಚು ಬರ್ಬೋದು ಅಂತಾನೆ ಹೇಳ್ಬೋದು. ಸೊ ಯಾಕಪ್ಪ ಅಂದ್ರೆ, ಈ ವರ್ಷ 3 ಬಾರಿ ಪರೀಕ್ಷೆ ಬರೆಸ್ತಾ ಇದ್ದಾರಲ್ಲ, ಸೊ ಮತ್ತೆ ಎಕ್ಸಾಮ್ ನೋಟಿಫಿಕೇಶನ್ ಬರ್ಬೇಕಂದ್ರೆ ಸೆಕೆಂಡ್ ಎಕ್ಸಾಮ್ ಬೇಗನೆ ವ್ಯಾಲ್ಯೂಯೇಷನ್ ಮಾಡಬೇಕಾಗಿರುತ್ತೆ. ಸೊ ಆಗ ಬೇಗನೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಕೆಲವು ವಿದ್ಯಾರ್ಥಿಗಳಿಗೆ ಕಮ್ಮಿ ಬರ್ಬೋದು ಅಥವಾ ಹೆಚ್ಚು ಬರ್ಬೋದು ಅಂತಾನೆ ಹೇಳ್ಬೋದು. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ನೀವು ಭಯ ಪಡಬೇಡ್ರಿ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ ಕಮ್ಮಿ ಬಂದರೂ ಕೂಡ ಚಿಂತೆ ಇಲ್ಲ ಫ್ರೆಂಡ್ಸ್. ನೀವು ಮತ್ತೊಂದ್ಸಲಿ ಎಕ್ಸಾಮ್ ಬರೆದು ನೀವು ಜಾಸ್ತಿಯನ್ನು ತೆಗೆದುಕೊಳ್ಳಬಹುದು ಅಂತಾನೆ ಹೇಳ್ಬೋದು. ಸೊ ಸೆಕೆಂಡ್ ಎಕ್ಸಾಮ್ ನಲ್ಲೂ ಕೂಡ ನಿಮಗೆ ಮಾರ್ಕ್ಸ್ ಗಳು ಬಂದಿಲ್ಲ ಅಂದ್ರೂ ಕೂಡ ಥರ್ಡ್ ಅಟೆಂಪ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಥರ್ಡ್ ಅಟೆಂಪ್ಟ್ ನಲ್ಲೂ ಕೂಡ ನೀವು ಜಾಸ್ತಿ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗ್ಬೋದು ಅಂತಾನೆ ಹೇಳ್ಬೋದು. ಈ ವರ್ಷ 3 ಬಾರಿ ಬಿಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಯು ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇದೊಂದು ಅಪ್ಡೇಟ್ ಆಗಿತ್ತು. ಇದೇ ತರ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಅನ್ನುತ್ತೆ. ನಾನು ಯಾವುದೇ ವಿಡಿಯೋ ಮಾಡಿದ್ರು ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ಫ್ರೀಯಾಗಿ ನೋಡಬಹುದು. ಓಕೆ ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ ಇದೇ ತರ ಟಾಪಿಕ್ ಬಗ್ಗೆ ಮಾತಾಡ್ತಾ ಸಿಗೋಣ. ಓಕೆ ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್.